ಸೊ ಫೈನಲಿ ಗೃಹಲಕ್ಷ್ಮಿಯರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದೆ. ಕಳೆದ 3 ತಿಂಗಳಿಂದ ಈ ಹಣಕ್ಕಾಗಿ ಮಹಿಳೆಯರು ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ರು. ಒಂದಷ್ಟು ಮಹಿಳೆಯರು ಹಲವು ರೀತಿಯ ಕಮಿಟ್ಮೆಂಟ್ಸ್ಗಳನ್ನ ಈ ಒಂದು ಹಣ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಇಟ್ಕೊಂಡಿದ್ರು. ಅದರಲ್ಲೂ ಮುಖ್ಯವಾಗಿ ಚೀಟಿ ಕಟ್ಟುವಂಥದ್ದು. ಸೊ ನಾವು ಈ ಗೃಹಲಕ್ಷ್ಮಿ ಯೋಜನೆ ಶುರುವಾದಾಗಿನಿಂದ ಕೂಡ ವಿಡಿಯೋದ ಮೂಲಕ ತಿಳಿಸ್ತಾ ಇದ್ವಿ, ಈ ಸರ್ಕಾರದ ಹಣವನ್ನ ನಂಬ್ಕೊಂಡು ಯಾವುದೇ ರೀತಿಯ ವ್ಯವಹಾರಕ್ಕೆ ಕೈ ಹಾಕಬೇಡಿ, ಯಾವುದೇ ರೀತಿಯ ಒಂದು ಕಮಿಟ್ಮೆಂಟ್ಗಳನ್ನ ಇಟ್ಕೋಬೇಡಿ ಅಂತ ಹೇಳ್ತಾ ಇದ್ವಿ. ಅಂಥದ್ರಲ್ಲೂ ಸಹ ಮಹಿಳೆಯರು ಈ ಚೀಟಿ ವ್ಯವಹಾರವನ್ನ ಈ ಒಂದು ಹಣವನ್ನೇ ನಂಬ್ಕೊಂಡು ಮಾಡ್ತಾ ಇದ್ರು. ಈಗ ಒಂದು 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. ಹಾಗಿದ್ದಂತ ಸಂದರ್ಭದಲ್ಲಿ ಚೀಟಿ ಹಣವನ್ನ ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ಆಗ ಅವರಿವ್ರ ಹತ್ರ ಕೈ ಸಾಲ ಮಾಡ್ಕೊಂಡು ಅದಕ್ಕೆ ಬಡ್ಡಿ ಕಟ್ಕೊಂಡು ಸುಮ್ಮನೆ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಯಾಕೆಂದ್ರೆ ಸರ್ಕಾರದ ಯೋಜನೆ ಹಣ ಏನಿದೆ ಅದು ಯಾವತ್ತೂ ಶಾಶ್ವತ ಅಲ್ಲ. ಇವತ್ತು ಸರ್ಕಾರ ಇರುತ್ತೆ, ನಾಳೆ ಸರ್ಕಾರ ಬಿದ್ದೋದಾಗ ಈ ಯೋಜನೆ ಹಣ ಕೂಡ ಸ್ಟಾಪ್ ಆಗೋಗುತ್ತೆ. ಅಥವಾ ಸರ್ಕಾರದ ಬಳಿ ಹಣ ಇಲ್ಲ ಅಂದಾಗ ಈ ಯೋಜನೆಯನ್ನು ಸ್ಟಾಪ್ ಮಾಡಿ ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಈ ರೀತಿ ಚೀಟಿ ಎಲ್ಲ ಕಟ್ಕೊಂಡು ಸಾಲ ಎಲ್ಲ ಮಾಡ್ಕೊಂಡು ಮುಂದೊಂದು ದಿನ ತಲೆ ಮೇಲೆ ಕೈ ಹೊತ್ಕೊಂಡು ಕೂರುವಂತ ಪರಿಸ್ಥಿತಿ ಬರಬಾರ್ದು ಮಹಿಳೆಯರಿಗೆ. ಅಗತ್ಯಕ್ಕಾಗಿ ಎಲ್ಲ ಬಳಸ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು. ಅಗತ್ಯ ಮಕ್ಕಳ ಫೀಸು, ಅದು ಇದು, ಮನೆಗೇನ್ ಬೇಕೋ ಅದನ್ನ ತಗೊಳಕ್ಕೆ, ನಿಮ್ಗೇನ್ ಬೇಕೋ ಅದನ್ನ ತಗೊಳಕ್ಕೆ ಎಲ್ಲದಕ್ಕೂ ಕೂಡ ಬಳಸ್ಕೊಳ್ಳಿ. ಆದ್ರೆ ಈ ರೀತಿಯ ಚೀಟಿ ವ್ಯವಹಾರ ಇದಕ್ಕೆಲ್ಲ ಈ ಸರ್ಕಾರದ ಹಣವನ್ನ ಬಳಸ್ಕೋಬೇಡಿ. ಮುಂದೆ ಈ ಒಂದು ಹಣ ಸ್ಟಾಪ್ ಆದಾಗ ಇದರಿಂದ ನೀವೇ ಮುಂದೊಂದು ದಿನ ತೊಂದರೆಗೆ ಸಿಕ್ಕಾಕೊಳ್ತೀರ ಅಂತ ಈ ವಿಡಿಯೋದ ಮೂಲಕ ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನೀಗ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಗೆ ಅನ್ನಭಾಗ್ಯದ ಅಕ್ಕಿ ಹಣ ಕೂಡ ಬಿಡುಗಡೆ ಆಗಿದೆ. ಜೊತೆಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಬದಲಾವಣೆಯನ್ನು ಕೂಡ ಮಾಡಿದ್ರು. ಅದೇನು ಬದಲಾವಣೆ, ಗೃಹಲಕ್ಷ್ಮಿ ಯೋಜನೆ ಹಣ ಯಾವ್ಯಾವ ಕಂತಿಂದು ಯಾವ್ಯಾವಾಗ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಅನ್ನುವಂಥ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಾಹಿತಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಫೈನಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತಿಂದನೇ ಬಿಡುಗಡೆ ಆಗ್ತದೆ. ಇವತ್ತು, ನಾಳೆ, ನಾಡಿದ್ದು ಈ 3 ದಿನಗಳ ಒಳಗಾಗಿ ಎಲ್ಲ ಮಹಿಳೆಯರ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಜಮೆ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಈಗಾಗಲೇ ಬಿಡುಗಡೆಯನ್ನು ಸಹ ಮಾಡಿದ್ದಾರೆ. ಮಹಿಳೆಯರ ಖಾತೆಗಳಿಗೆ ಹಣ ಜಮೆ ಕೂಡ ಆಗ್ತಾ ಇರ್ಬೋದು. ಯಾರಿಗೆಲ್ಲ ಹಣ ಜಮೆ ಆಗಿದೆ ದಯವಿಟ್ಟು ನಿಮ್ಮ ಜಿಲ್ಲೆ ಹೆಸರನ್ನ ಕಮೆಂಟ್ ಮಾಡಿ ಹಣ ಬಂದಿದೆಯೋ ಇಲ್ವಾ ಅನ್ನೋದನ್ನ ತಿಳಿಸಿ. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣ ಸೋಮವಾರದಿಂದ ಮಹಿಳೆಯರ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಸೊ 3 ತಿಂಗಳ ಹಣ ಬರಬೇಕಾಗಿದೆ. 18ನೇ ಕಂತಿನ ಹಣದ ಬಗ್ಗೆ ಇನ್ನೂ ಕೂಡ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಹಾಕ್ತಾರಾ ಇಲ್ವಾ ಅನ್ನೋದು ಕೂಡ ಇನ್ನೂ ಕೂಡ ತಿಳಿಸಿಲ್ಲ. 3 ಕಂತಿನ 6,000 ಬರುತ್ತೆ ಅಂತ ಅನ್ಕೊಂಡಿದ್ದ ಮಹಿಳೆಯರಿಗೆ ಸ್ವಲ್ಪ ನಿರಾಸೆ ಆಗ್ಬೋದು. ಇಷ್ಟು ದಿನ ಕಾದಿದ್ದಕ್ಕೆ 4,000 ಆದ್ರೂ ಸಿಗುತ್ತೆ ಮಹಿಳೆಯರಿಗೆ. ಇದು ಕೂಡ ಒಂದು ಖುಷಿ ಪಡುವಂತ ಸುದ್ದಿ. ಇನ್ನು ಅನ್ನಭಾಗ್ಯದ ಅಕ್ಕಿ ಯೋಜನೆಯಲ್ಲಿ ಬದಲಾವಣೆ ಆಗಿದೆ. ಏನಪ್ಪಾ ಅಂದ್ರೆ ಅನ್ನಭಾಗ್ಯದ ಅಕ್ಕಿ ಯೋಜನೆಯ ಹಣ ಏನಿದೆ ಸುಮಾರು 3-4 ತಿಂಗಳಿಂದ ಯಾರಿಗೂ ಕೂಡ ಹಾಕಿರ್ಲಿಲ್ಲ. ಸೊ 1 ತಿಂಗಳಿನ ಹಣ ಏನಿದೆ ಅದನ್ನ ಹಾಕೋಕ್ ಶುರು ಮಾಡಿದ್ದಾರೆ. ನಿನ್ನೆ ನಮ್ಮ ಅಮ್ಮನ ಅಕೌಂಟ್ಗೆ ಹಣ ಬಂದಿದೆ 680 ರೂಪಾಯಿ. 4 ಜನರ ಹಣ ಏನಿದೆ 680 ರೂಪಾಯಿ ಅದು ಬಂದಿದೆ. ಆದ್ರೆ DBT ಸ್ಟೇಟಸ್ ಅನ್ನ ಆಹಾರ ವೆಬ್ಸೈಟ್ ನಲ್ಲಿ ಚೆಕ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಆಹಾರ ವೆಬ್ಸೈಟ್ ನಲ್ಲಿ ಆಗಸ್ಟ್ ತಿಂಗಳ ನಂತರದ ಯಾವುದೇ ತಿಂಗಳನ್ನು ಕೂಡ ಅಲ್ಲಿ ತೋರಿಸ್ತಾ ಇಲ್ಲ. ಹಾಗಾಗಿ ಅಲ್ಲಿ ಚೆಕ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ಹಣ ಬಂದಿರೋದಂತೂ ಸತ್ಯ. 1 ತಿಂಗಳ ಹಣವನ್ನ ಹಾಕಿದ್ದಾರೆ. ಇನ್ನು ಈ ಅನ್ನಭಾಗ್ಯದ ಅಕ್ಕಿ ಹಣ ಏನಿದೆ ಅದು ಜನವರಿ ತಿಂಗಳಿನ ತನಕ ಮಾತ್ರ ಬರುತ್ತೆ. ಫೆಬ್ರವರಿ ತಿಂಗಳಿಂದ ಅಕ್ಕಿ ಹಣ ಬರೋದಿಲ್ಲ. ಹಣದ ಬದಲಿಗೆ ಅಕ್ಕಿಯನ್ನೇ ಕೊಡ್ತೀವಿ ನಾವು ಅಂತ ಸರ್ಕಾರ ಹೇಳ್ತಾ ಇದೆ. ಯಾಕಂದ್ರೆ ಕೇಂದ್ರ ಸರ್ಕಾರಿಗೆ ಅಕ್ಕಿಯನ್ನು ಕೊಡೋದಕ್ಕೆ ಒಪ್ಕೊಂಡಿದೆ. ನಮ್ಮ ರಾಜ್ಯ ಸರ್ಕಾರದವರು ಕೂಡ ಅಕ್ಕಿಯನ್ನು ತಗೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ಹಿಂದೆ ಏನಾಗಿತ್ತು ಅಂದ್ರೆ ಈ ಕೇಂದ್ರ ಸರ್ಕಾರದವರು ಹತ್ರ ನಮ್ಮ ರಾಜ್ಯ ಸರ್ಕಾರದವರು ಅಕ್ಕಿಯನ್ನ ಕೇಳೋದಕ್ಕೆ ಹೋದಾಗ ಕೇಂದ್ರ ಸರ್ಕಾರದವರು ಕೊಡಲ್ಲ ಅಂತ ಹೇಳಿದ್ರು. ಆ ನಂತರ ಮತ್ತೆ ಕೇಂದ್ರ ಸರ್ಕಾರದವ್ರು ನಾವು ಅಕ್ಕಿಯನ್ನು ಕೊಡ್ತೀವಿ ಅಂದಾಗ ರಾಜ್ಯ ಸರ್ಕಾರದವ್ರು ನಮ್ಗೆ ಬೇಡ ಅಂತ ಹೇಳಿದ್ರು. ಈಗ ಕೇಂದ್ರದ ಆಹಾರ ಸಚಿವರೇ ಬಂದು ನಮ್ಮ ರಾಜ್ಯದ ಆಹಾರ ಸಚಿವರನ್ನ ಭೇಟಿ ಮಾಡಿ ಎಲ್ಲ ಮಾತುಕತೆಗಳನ್ನ ಮಾಡಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಅಕ್ಕಿ ಹಣ ಸಿಗೋದಿಲ್ಲ, ಬದಲಿಗೆ 10 kg ಅಕ್ಕಿಯೇ ಸಿಗುತ್ತೆ. ಈಗಾಗಲೇ ಫೆಬ್ರವರಿ ತಿಂಗಳ ರೇಷನ್ ಕೂಡ ಕೊಡ್ತಾ ಇರೋದ್ರಿಂದ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ 5 kg ಅಕ್ಕಿ ಸಿಗುವಂಥದ್ದು. ಆ ಉಳಿದ 5 kgಯನ್ನ ಮಾರ್ಚ್ ತಿಂಗಳಲ್ಲಿ ಸೇರಿಸಿ ಕೊಡ್ತಾರೆ. ಅಂದ್ರೆ ಒಬ್ರಿಗೆ 10 kg ಅಕ್ಕಿ ಅಲ್ವಾ. ಸೊ ಈ ತಿಂಗಳಲ್ಲಿ ನಿಮ್ಗೆ 5 kg ಸಿಕ್ಕಿದ್ರೆ ಮುಂದಿನ ತಿಂಗಳಲ್ಲಿ 15 kg ಒಬ್ರಿಗೆ ಅಕ್ಕಿ ಸಿಗುತ್ತೆ. ಆ ರೀತಿ ನಿಮ್ಗೆ, ನೀವು ಮನೆಯಲ್ಲಿ 4 ಜನ ಇದ್ರೆ ನಿಮ್ಗೆ 60 kg ಅಷ್ಟು ಅಕ್ಕಿ ಸಿಗುತ್ತೆ. ಸೊ ಇದು ಒಂದಷ್ಟು ಜನರಿಗೆ ಸಿಹಿ ಸುದ್ದಿ ಆದ್ರೆ ಒಂದಷ್ಟು ಜನರಿಗೆ ಕಹಿ ಸುದ್ದಿ. ಯಾಕಂದ್ರೆ ಕೆಲವರು ಹಣನೇ ಬೇಕು ಅಂತ ಇದ್ರು, ಕೆಲವರು ಹಣ ಬೇಡ ನಮ್ಗೆ ಅಕ್ಕಿ ಬೇಕು ಅಂತ ಇದ್ರು. ಒಂದ್ ಲೆಕ್ಕದಲ್ಲಿ ಅಕ್ಕಿ ಕೊಡೋದು ಒಳ್ಳೇದಂತಾನೆ ಅನ್ಸುತ್ತೆ. ಯಾಕಂದ್ರೆ ಈ ಹಣ
ಈ ತಿಂಗಳಲ್ಲಿ ಬಂದ್ರೆ ಇನ್ನೊಂದು 4 ತಿಂಗಳು ಬರಲ್ಲ. ಗೃಹಲಕ್ಷ್ಮಿ ಯೋಜನೆ ಕೂಡ ಅದೇ ತರ ಆಗ್ತಾ ಇದೆ. ಈ ಅಕ್ಕಿ ಹಣ ಕೂಡ ಅದೇ ತರ ಆಗ್ತಾ ಇತ್ತು. ಅಕ್ಕಿ ಇದ್ರೆ ಮನೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಬಳಕೆ ಆಗುತ್ತೆ, ಹಣ ಕೂಡ ಬಳಕೆ ಆಗ್ತಾ ಇದೆ. ಆ ಟೈಮಲ್ಲಿ ಆ ತಿಂಗಳ ಹಣ ಬರ್ಲಿಲ್ಲ ಅಂದ್ರೆ ಅದು ಯಾವುದಕ್ಕೆ ಬಳಸೋದಕ್ಕೆ ಸಾಧ್ಯ? ಅಕ್ಕಿ ಇದ್ರೆ ಮನೆ ಖರ್ಚಿಗೆ ಯೂಸ್ ಆಗುತ್ತೆ. ಸೊ ಈಗ ಇನ್ನು ಮುಂದೆ ಅಂತೂ ಹಣ ಬೇಕು ಅಂದ್ರೂ ಸಹ ಇನ್ನು ಮುಂದೆ ಹಣ ಸಿಗೋದಿಲ್ಲ, ಅಕ್ಕಿ ಬದಲಿಗೆ ಹಣ ಸಿಗೋದಿಲ್ಲ. ಸೊ ಅಕ್ಕಿಯನ್ನೇ ಕೊಡುವ ನಿರ್ಧಾರವನ್ನಂತೂ ಸರ್ಕಾರ ಮಾಡಿ ಆಗಿದೆ. ಇನ್ನು ಏನೇನೆಲ್ಲ ಬದಲಾವಣೆ ಆಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಅಕ್ಕಿ ಹಣದ ಬದಲಿಗೆ ಅಕ್ಕಿಯನ್ನೇ ಕೊಟ್ರೆ ತುಂಬಾ ಹಣ ಸರ್ಕಾರಕ್ಕೆ ಉಳಿಯುತ್ತೆ. ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ 22.23 ಏನೋ ಅಕ್ಕಿ ಕೆಜಿಗೆ ಅಕ್ಕಿಯನ್ನು ಕೊಡ್ತೀವಿ ಅಂತ ಮಾತುಕತೆ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಸೊ ಹಾಗಿದ್ದಾಗ ಇಲ್ಲಿ ನಮಗೆ 34 ರೂಪಾಯಿ ಕೊಡ್ತಾ ಇದ್ರು ಒಂದು ಕೆಜಿಗೆ. ಸೊ ಇಲ್ಲಿ ಹತ್ರ 11-11.25 ರೂಪಾಯಿ ಒಂದು ಕೆಜಿಯಲ್ಲಿ ಸರ್ಕಾರಕ್ಕೆ ಉಳಿಯುತ್ತೆ. ಹಾಗಿದ್ದಾಗ ಸೊ BPL ಕಾರ್ಡ್ಗಳ ಲೆಕ್ಕ ನೋಡಕ್ ಹೋದ್ರೆ ತುಂಬಾ ಕೋಟಿಗಟ್ಟಲೆ ಹಣನೇ ಸರ್ಕಾರಕ್ಕೆ ಉಳಿಯುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಕೂಡ ಸರ್ಕಾರದ್ದಾಗಿರ್ಬೋದು. ಸೊ ನೋಡೋಣ ಮುಂದೆ ಏನೇನೆಲ್ಲ ಆಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.